ಪರ್ಮಿಷನ್ ಕೊಟ್ಟಿರೋದು ಬೇರೆ ಸಪರೇಟ್ ಕೆನಾಲ್ ಮಾಡ್ತಾರೆ. ಈ ಕೆನಾಲಿಂದ ಡ್ರಾ ಮಾಡಂಗಿಲ್ಲ. ಈ ಇವತ್ತು ಏನಾಗಿದ್ದಾರೆ, ನಿಮ್ಮ ಸವಡಿಗಳಿಲ್ಲ, ಅವರೇ ಸವಡಿಗಳು ಇವತ್ತು ನೀರು ಎಷ್ಟು ಬೇಕಾದ್ರೂ ಡ್ರಾ ಮಾಡ್ಕೊತಾರೆ, ಎಷ್ಟು ಕ್ಯೂಸಿಕ್ಸ್ ಬೇಕಾದ್ರೂ ನೀರು ಡ್ರಾ ಮಾಡ್ಕೊತಾ ಇದ್ದಾರೆ. ನಮ್ಮ ಹೇಮಾವತಿ ನೀರನ್ನ ಹೆಂಗ್ ಬೇಕಂಗ್ ದುರುಪಯೋಗ ಪಡ್ತಾ ಇದ್ದಾರೆ. ನಿಮ್ದು ಹಳೆ ಕಾವಲೆದು ಗೇಟ್ಗಳು ಒಂದೂ ಇಲ್ಲ ಅಲ್ಲಿ ನೋಡಿ ಹೋಗಿ ಹಳೆ ಚಾನಲ್ ಇದೆಲ್ಲ ಹಳೆ ಚಾನಲ್ ಗೇಟ್ ಒಂದೂ ಇಲ್ಲ ಅಲ್ಲಿ ನೋಡಿ. ಈ ಕಡೆ ಬರೋದಲ್ಲ ಈ ಕಡೆ ನೋಡಿ ದುರಸ್ತಿ ಅವಲ್ಲ. ಅವ್ರಿಗೆ ಮೊದಲು ಬರೋಕದವ್ರಿಗೆ ನೀರನ್ನ ಸ್ಟಾಪ್ ಮಾಡ್ಬೇಕು. ನೀವು ಯಾವುದೇ ಕಾರಣಕ್ಕೂ ನೀರು ಕೊಡ್ಕೂಡ್ದು, ನಮ್ಮ ಕೆನಾಲ್ ಕೊಡ್ಕೂಡ್ದು. ಅದು ರೈತರ ಕೆನಾಲ್, ಅದು ರೈತರ ಬಳಕೆಗೆ ಇರ್ತಕ್ಕಂಥದ್ದು. ಇವ್ರೆ ಸರ್ ಇದನ್ನ ತಗೊಳ್ಳಿ ಫಸ್ಟ್ ನೋಡಿ ಇಲ್ಲಿ ಬಿಟ್ಬಿಟ್ಟು ನೀನು ಏನೋ ಹೇಳ್ತೀಯಲ್ಲ ಆಮೇಲೆ ಮಕ್ಕಳಂತ ಕೆಲಸ ಮಾಡ್ತಾವ್ರೆ, ಫಿಶಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ಕೋಬೇಕು. ಹೋದ್ ಸಾರಿ ಮಾಡಿರೋದಕ್ಕೆ ಇವರು ಪರಿಹಾರ ಕೊಟ್ಟಿಲ್ಲ, ಅರ್ಧ ಮೀಟರ್ ಏರ್ಸಿರೋದಕ್ಕೆ. ಈಗ ಅಲ್ಲೇ ಪುನಃ ಬಂದವ್ರೆ. ಇವ್ರಿಗೆ ಯಾರು ಹೇಳಿದವ್ರು ಹೈಟ್ ಮಾಡಿ ಅಂತ, ರೈತರಿಂದ ಹೇಳಕ್ ಬಂದವ್ರ. ಆಗಲೇ ಎಲ್ಲ ಪೂರ ಸಿಡೋಗ್ಬಿಟ್ಟೈತೆ. ಒಂದ್ ಕಡೆ ಅಂಡುಲೇಷನ್ ಇದೆ. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳಿ. ನೋಡಿ ಇದು ನೋಡಿ ರೇಜ್ ಆಗಿಲ್ಲ ಅಂತ ನೋಡಿ. ಅಲ್ಲಲ್ಲ ರೇಜ್ ಆಗಿಲ್ಲ ಒಂದ್ ಹೇಳ್ತಿ ಕೇಳಿ. ನೋಡಿ ಸರ್, ರೇಜ್ ಆಗಿಲ್ಲ ಏನಿತ್ತು, ನೀವು ರೈಸ್ ಆಗಿಲ್ಲ ಅಂತ ಹೇಳ್ತಾ ಇರೋದು. ರೇಜ್ ಆಗಿಲ್ಲ, ಅಲ್ಲೂ ಆ ಕಡೆಗೂ ರೇಜ್ ಮಾಡಿದ್ದೀರಿ. ಒಂದು ಹೇಳಕ್ ಇಷ್ಟ, ಇದು ರೇಜ್ ಆಗಿರೋದು. ಚಿಕ್ಕಮಂದಿರ ಏನು ಫ್ಲಡ್ ಬಂದು ಮನೆ ಮುಳುಗಡೆ ಆಗೈತೆ, ಅದೆಲ್ಲ ಕ್ಲಿಯರ್ ಆಗಂಟ ಕಟ್ಟೆ ರೈಸ್ ಮಾಡಂಗಿಲ್ಲ, ದಬ್ಬೆ ಕಟ್ಟದಿಲ್ಲ, ನಿಂತಿರ್ಬೇಕು ಕೆಲಸ. ಇವತ್ತು ಎಲ್ಲರೂ ಪರಿಹಾರ ಬರ್ಬೇಕು, ಮಾಡ್ರಿ. ನೋಡ್ರಿ ಎಷ್ಟೈತ್ರಿ, ಒಂದೇ ಲೆವೆಲ್ ಮಾಡ್ಕೊಂಡ್ರೆ 5 ಇಂಚ್ ಐತೆ, 5 ಇಂಚ್ ಐತಿ. ಇದು 6 ಇಂಚ್ ಇಲ್ಲಿ 5 ಇಂಚು ರೇಜ್ ಆಗೈತೆ. ನೀವು ಹಿಂದಕ್ಕೆ ನಮಗೆ ಗೊತ್ತಿಲ್ಲ, ನೀವು ಇಂಜಿನಿಯರ್ ಸಾಹೇಬ್ರುಗಳು ಹಿಂದಕ್ಕೆ ಎಷ್ಟು ರೇಜ್ ಆಗ್ಬೋದು, ಹಿಂದಕ್ಕೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ? 5 ಇಂಚು ರೇಜ್ ಆದ್ರೆ ಕಟ್ಟೆಯಿಂದ 5 ಇಂಚು ರೇಜ್ ಆದ್ರೆ ಎಷ್ಟು ನೀರು ಹಿಂದಕ್ಕೆ ಒದಿಬೋದು ಹೇಳಿ ಸರ್. ನಿಮಗೆ ಇಂಜಿನಿಯರ್ ಸರ್, ನಿಮ್ಗೆ ಹೇಳಿ, ನೀವು ಹೇಳಿದ್ರೆ ಅದೊಂದು ಕ್ವಶನ್ಗೆ ಆನ್ಸರ್ ಕೊಡಿ ಸರ್. ಇನ್ನೇನು ಬೇಡಿ ಸರ್, ಅದ್ ಬೇಡಿ. ಅದು ಯಾವ್ದು ಸರ್, ನೀವು ಇಂಜಿನಿಯರ್ ಸಾಹೇಬ್ರು, ಇದು 5 ಇಂಚು ನೀರು ಹಿಂಭಾಗಕ್ಕೆ ಎಷ್ಟು ಅಡಿ ನೀರು ರೇಜ್ ಆಗುತ್ತೆ? ಅರ್ಧ ಅಡಿ ಹಂಗಾಗುತ್ತೆ. ಅಲ್ಲ ಇರ್ಲಿ, ಅದು ಎಷ್ಟು ನಿಮ್ಮ ಅಂದಾಜು ಹೇಳಿ ಸರ್. ಅಲ್ಲಿ ಪೇಪರ್ ಅವ್ರಿಗೆ ಹೇಳಿ ಸರ್. ಸರ್ ಹೇಳಿಲ್ಲ, ಅರ್ಧ ಅಡಿ ಹೆಂಗಾಗ್ಬಿಡುತ್ತೆ ಸರ್? ಅರ್ಧ ಅಡಿ ಇದಕ್ಕೆ ಈ 1.5 ಅಡಿ ರೈಸ್ ಮಾಡೋದಕ್ಕೆ ಪರಿಹಾರ ಕೊಟ್ಟಿಲ್ಲ. ಇದನ್ನ ಬರಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನವರು ಮಾಡಿರ್ತಕ್ಕಂಥದ್ದು. ಅವರ ಏನೊಂದು 3 ಮೆಗಾವಾಟ್ಸ್ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ, ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ರೈತರಿಗೆ. ಕೆಲವೇ ಮಂದಿಗೆ ಬೆಳ್ಳೆಣಿಕೆ ಜನಕ್ಕೆ ಅದು ಅಲ್ಪ ಸ್ವಲ್ಪ ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟಿಲ್ಲ. ಇನ್ನು ಎಂಟೈರ್ ಏನಾಗಿದೆ ಸಬ್ಮರ್ಜ್ ಇಲ್ಲಿ ಅಪ್ ಟು ಇಲ್ಲಿ ಏನು ಮನ್ಗೆರೆ, ಚಿಕ್ಕಮನ್ಗೆರೆ, ಬೇವನಹಳ್ಳಿ ಕೊಪ್ಪಲು, ದಬ್ಬೆಘಟ್ಟ, ಮಾರ್ಗನಹಳ್ಳಿ ಇಷ್ಟೂರು ಸಬ್ಮರ್ಜ್ ಆಗ್ತವೆ. ಇಷ್ಟೂರಿನವ್ರಿಗೆ ಪರಿಹಾರ ಯಾರಿಗೂ ಸಿಕ್ಕಿಲ್ಲ. ಮನ್ಗೆರೆ ಸ್ವಲ್ಪ ಅದೇನು ಬರೀ ಪಂಪ್ ಸೆಟ್ಗಳು ಕಾಣಿಸ್ತಾ ಇದೆ ನೋಡಿ ನಿಮಗೆ. ಈ ಪಂಪ್ ಸೆಟ್ಗಳಿಗೆ ಅಷ್ಟು ಮಾತ್ರ, ಅದು ಒಂದು ಪಂಪ್ ಸೆಟ್ಗೆ 6,000ದಂಗೆ 5,000ದಂಗೆ ದುಡ್ಡು ಕೊಟ್ಟಿದ್ದಾರೆ. ಜಮೀನಿಗೆ ದುಡ್ಡು ಕೊಟ್ಟಿಲ್ಲ ಯಾರಿಗೂ. ಎಲ್ಲವೂ ಸಬ್ಮರ್ಜ್ ಆಗ್ತವೆ. ಚಿಕ್ಕಮಂದಿರ ಮುಳುಗಡೆ ಬೇರೆ ಆಗಿದೆ, ಮನೆ ಊರು ಮುಳುಗಡೆ ಆಗಿದೆ. ಅದಕ್ಕೆ ಇನ್ನೂ ದುಡ್ಡು ಕೊಡಕ್ಕಾಗಿಲ್ಲ ನಮ್ಗೆ. ಈ ಇರತ್ತ ಅವರೇ ಬಂದು ಖಾಲಿ ಮಾಡಿ ಒಳೆಲಿ ಅಂತ ಅವ್ರು ಅಲ್ಲಿ ಆಗವ್ರೆ. ಇಲ್ಲೂ ಅವ್ರದೇ ಇರೋದು ಈಗ ಡ್ಯೂಟಿಲಿ ಅವರಿದ್ರು, ಅವರು ಈ ಕಟ್ಟೆ ರೈಸ್ ಮಾಡಿಸಿದ್ದಾರೆ. ಏನಾಗಿದೆ ಸರ್, ಇದು ಕಟ್ಟಿದ RL ಬಂದು 790, ನಮ್ಮ ಊರ್ದು ಕೂಡ RL 790. ಅಂದರೆ ನಮ್ಮ ಕಟ್ಟೆ ಮಟ್ಟಕ್ಕೆ ನಮ್ಮ ಊರಿದೆ. ಏನು ಕಟ್ಟೆ ತುಂಬ್ಕೊಂಡ್ರೆ ನಮ್ಮ ಊರು ಪೂರ ಸಬ್ಮರ್ಜ್ ಆಗುತ್ತೆ. ಅದ್ರಲ್ಲಿ ಬರ್ತಕ್ಕಂಥ ನಮ್ಮ ಎಲ್ಲ ಜಮೀನುಗಳು ಸಬ್ಮರ್ಜ್ ಆಗ್ತವೆ, ಊರೇ ಸಬ್ಮರ್ಜ್ ಆಗುತ್ತೆ.
ಊರಿಗೆ ಪರಿಹಾರ ಕೊಡ್ತೀವಿ ಅಂತೇಳಿ ಊರಿಗೂ ಪರಿಹಾರ ಕೊಟ್ಟಿಲ್ಲ, ಜಮೀನಿಗೂ ಪರಿಹಾರ ಕೊಟ್ಟಿಲ್ಲ. ಆಮೇಲೆ ಇದನ್ನು ಬರಕೋದ್ರ ಕಟ್ಟಾಗ ಕೊಡ್ತೀವಿ ಅಂತೇಳಿ ನಂಬಿಸ್ಬಿಟ್ಟು ಯಾರಿಗೂ ಪರಿಹಾರ ಕೊಟ್ಟಿಲ್ಲ ಇವತ್ತು. ಇದಲ್ದೇ ಈಗ ಇವರು ಮತ್ತೆ ಇವಾಗ ಕಟ್ಟೆನ ನಿರ್ಮಾಣ ಮಾಡ್ತೀನಿ ಅಂತೇಳಿ ನೋಡಿ ಈ ಥರ ಅದು ಕೂಡ ಬೋಗಸ್ ಮಾಡ್ತಾವ್ರೆ. ಕಟ್ಟೆನ ಬರೀ 1 ಅಡಿ 1/2 ಅಡಿ ಸೈಡ್ ವಾಲ್ ಕಟ್ಕೊಂಡು ಇದು ಮಾಡ್ತಾವ್ರೆ. ಯಾವುದು ಕೂಡ ಕಾಮಗಾರಿ ಕೂಡ ಕಳಪೆ ಕಾಮಗಾರಿ. ಆಮೇಲೆ ನಮ್ಗೆ ನಾವು ಕೇಳ್ತಕ್ಕಂಥದ್ದು ಇಷ್ಟೇ, ನಮ್ಗೆ ಏನು ಪರಿಹಾರ ಕೊಡಬೇಕೋ ಬರಕ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಆ ಪರಿಹಾರ ಕೊಟ್ಟು ಆ ನಂತರ ಕಟ್ಟೆ ಕೆಲಸ ಮಾಡಲಿ. ನಮಗೆ ಆ 1.5 ಅಡಿಗೆ ಏನು ಅದು ಎತ್ತಿದಾರೋ ಅದನ್ನು ಪರಿಹಾರ ಕೊಟ್ಟಿಲ್ಲ ಸಮರ್ಪಕವಾಗಿ, ಯಾರಿಗೂ ಕೂಡ ಕೊಟ್ಟಿಲ್ಲ ರೈತರುಗಳಿಗೆ. ಈಗ ನಮ್ಗೆ ಇರ್ತಕ್ಕಂಥ ಎಲ್ಲ ಜಮೀನುಗಳು ಶೀತ ಬಂದಿದ್ದಾವೆ. ಎಲ್ಲ ಇರ್ತಕ್ಕಂಥವೆಲ್ಲವೂ ನಮ್ಮ ತೋಟಗಳು, ಅಡಿಕೆ ತೋಟ, ತೆಂಗಿನ ತೋಟ, ಕಾಫಿ ತೋಟ, ಏಲಕ್ಕಿ ತೋಟ, ಈ ಥರದವೆಲ್ಲವೂ ಇದ್ದಾವೆ ನಮ್ಮಲ್ಲಿ. ಅಷ್ಟವೆಲ್ಲವೂ ಕೂಡ ಬೆಳೆ ನಾಶ ಆಗ್ತಾಯಿದೆ. ಈಗೇನು ನಮ್ಮಲ್ಲಿ ಹಿಂದೆ ಒಂದು ಗಿಡಕ್ಕೆ ಒಂದು ಸರ್ಕಾರ ಕೊಟ್ಟಿರ್ತಕ್ಕ ಅನುಮತಿ ಏನು ಕೊಟ್ಟಿದ್ದಾರೋ ಅನುಮತಿ ಕೊಡಬೇಕಾದ್ರೆ ಷರತ್ತುಗಳನ್ನ ಕೂಡ ಹಾಕಿಕೊಟ್ಟಿದ್ದಾರೆ. ಏನು ಷರತ್ತು ಅಂದರೆ 1.5 ಅಡಿ ಕಟ್ಟೆ ಏರಿಸ್ಬೇಕಾದ್ರೆ ಆ ಕಟ್ಟೆ ಏರಿಸಿದ್ರಿಂದ ಹಿನ್ನೀರಿನಿಂದ ಎಷ್ಟು ಮುಳುಗಡೆ ಆಗ್ತಾವೆ ಗ್ರಾಮಗಳು, ಎಷ್ಟು ಜಮೀನುಗಳು ಮುಳುಗಡೆ ಆಗ್ತಾವೋ ಅಷ್ಟು ಗ್ರಾಮಗಳಿಗೆ ಅಷ್ಟು ಜಮೀನುಗಳಿಗೆ ಪರಿಹಾರ ಕೊಟ್ಟು ನಂತರ ಕಟ್ಟೆ ಕಟ್ಟಿ ಅಂತ ಸರ್ಕಾರ ಅವರಿಗೆ ಆದೇಶ ಕೊಟ್ಟಿದೆ. ಆದರೆ ಅದನ್ನು ಉಲ್ಲಂಘನೆ ಮಾಡಿ ಅವರು ಕಟ್ಟೆ ಕಟ್ಟಿದ್ದಾರೆ. ಕಾಂಕ್ರೀಟ್ ಹಾಕೊಂಬಿಟ್ರು, ರಾತ್ರಿ ಕಟ್ಟೆನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ರೈತರು ಕೇಳೋಕೆ ರೈತರ ಮೇಲೆ ಗಲಾಟೆ ಮಾಡೋದು, ಕೇಸ್ ಹಾಕೋದು, ಬಲಶಾಲಿಗಳನ್ನ ಕರ್ಕೊಳ್ಳೋದು, ಅವ್ರನ್ನ ಶಾಮೀಲು ಆಗೋದು, ರೈತರ ಮೇಲೆ ಕೇಸ್ ಹಾಕೋದು, ರೈತರಿಗೆ ಹೆದರ್ಸೋದು, ಈ ಥರ ಮಾಡಿ ಅವ್ರದ್ದೇ ಒಂದು ಸಾಮ್ರಾಜ್ಯ ಕಟ್ಕೊಂಡಿದ್ದಾರೆ ಇಲ್ಲಿ. ಇದರಿಂದ ಈ ಬರೋಕೋದವ್ರು ಬಂದ ಮೇಲೆ ಇಲ್ಲಿ ನಮ್ಮ ಮನ್ಗೆರೆ ಇಡೀ ಗ್ರಾಮದ ಸುತ್ತಮುತ್ತ ಹಳ್ಳಿಗಳೆಲ್ಲ ಹಾಳಾಗೋಗಿದ್ದಾವೆ. ಅದರಿಂದ ನಮಗೇನು ಪ್ರಯೋಜನ ಇಲ್ಲ, ಆದರೆ ಎಲ್ಲವೂ ಹಾಳಾಗಿದ್ದಾವೆ. ಇಡೀ ರೈತರ ಕುಟುಂಬಗಳೇ ಎಲ್ಲ ಇವತ್ತು ಜಮೀನೆಲ್ಲ ಶೀತ ಹತ್ಕೊಂಡು ಎಲ್ಲರೂ ಬಿಟ್ಟು ಗ್ರಾಮನೇ ತೊರೆದು ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಆದಾಯಗಳು ಕಡಿಮೆ ಆಗಿದ್ದಾವೆ, ಜಮೀನುಗಳು ಯಾರು ತೊಗೊಳೋರಿಲ್ಲ, ಶೀತ ಇಡೀ ವಾಸ ಮಾಡೋಕ್ಕಾಗ್ತಾಯಿಲ್ಲ. ಸೊಳ್ಳೆ ಕಾಟ, ಹಾವುಗಳ ಕಾಟ, ಇಲ್ಲಿ ಚೇರ್ಗಳ ಕಾಟ, ಈ ಥರ ಆಗಿ ಇವತ್ತು ಇಡೀ ರೈತರೆಲ್ಲ ಅವ್ರ ಕುಟುಂಬಗಳೆಲ್ಲ ಬೇರೆ ಕಡೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಚಿಕ್ಕಮಂದಿಗೆರೆಗೆ ಹೋಗಂಗೆ ಇಲ್ಲ. 5 ಕಿಲೋಮೀಟರ್ ಬಳಸ್ಬೇಕು, 5 ಕಿಲೋಮೀಟರ್ ಬಳಸ್ಬೇಕು. ಮೇನ್ ರೋಡ್ ಇದೆ, ಅದು ರೋಡಲ್ಲಿ 1.5 ಕಿಲೋಮೀಟರ್ ರೋಡ್ ಫುಲ್ ಸಬ್ಬರ್ಜ್ ಆಗುತ್ತೆ ಈ ನೀರಿಂದಲ್ಲ. ರೋಡೇ ಬ್ಲಾಕ್ ಆಗಿ ಹೋಗುತ್ತೆ, ಒಂದು ಚೂರು ರೋಡ್ ಇರೋದಿಲ್ಲ. ನಾವು 5 ರಿಂದ 6 ಕಿಲೋಮೀಟರ್ ಬಳಸ್ಕೊಂಡು ಇನ್ನೊಂದರಲ್ಲಿ ಊರಿಗೆ ಹೋಗ್ಬೇಕು. ಸುಮಾರಲ್ಲಿ 150 ಮನೆ ನಾವು ಗ್ರಾಮಸ್ಥರಿದ್ದೀವಿ. ಒಬ್ರಿಗೂ 1 ರೂಪಾಯಿ ಇವತ್ತಿನವರೆಗೂ ಪರಿಹಾರ ಕೊಟ್ಟಿಲ್ಲ. ಈ ಕಡೆ ಇವ್ರು ಕೇಳಿದ್ರೆ ಗೌರವನವರು ಹೇಮಾವತಿಯವ್ರು ಕೊಡಬೇಕು ಅಂತಾರೆ, ಇವ್ರು ಕೇಳಿದ್ರೆ ನಾವು ಕಟ್ಟೆ ಕಟ್ಟಾಗಿದ್ದೀವಿ ನಿಮಗೆ ಕೊಡಬೇಕಾಗಿಲ್ಲ ಅಂತಾರೆ. ಈ ಥರ ಆಗೋಗಿದೆ. ನಾವು ರೈತರುಗಳು ಸುತ್ತಿ ಸಾಕಾಗಿದ್ದೀವಿ. ಸರ್ಕಾರ ಗಮನಕ್ಕೂ ತಂದಿದ್ದೀವಿ, ಮಿನಿಸ್ಟ್ರುಗಳ ಗಮನಕ್ಕೆ ತಂದಿದ್ದೀವಿ. ಯಾರು ಕೂಡ ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಇದಕ್ಕೆ ಎಲ್ಲರೂ ಕೂಡ ಶಾಮೀಲಾಗಿದ್ದಾರೆ. ಅದರಲ್ಲೂ ಹೇಮಾವತಿಯವರಂತೂ ಇದು ತುಂಬ ಶಾಮೀಲಾಗಿದ್ದಾರೆ. ಇವರ ಶಾಮೀಲಿಂದನೇ ಇವತ್ತು ನಮ್ಮ ಬರಕೋದವ್ರಿಗೆ ಅನುಕೂಲ ಆಗಿದೆ, ರೈತರಿಗೆಲ್ಲ ತೊಂದರೆ ಆಗಿದೆ. ಮೊದಲು ಇದನ್ನು ಅಷ್ಟೇ, ಆ ಕೆನಾಲ್ ಏನಿದೆ ಕಾಣಿಸ್ತಾ ಇದೆಯೋ ಆ ಕೆನಾಲಿಂದ ಅವ್ರಿಗೆ ನೀರು ಕೊಡೋಂಗಿಲ್ಲ, ಅವ್ರು ಸಪ್ರೇಟ್ ಕೆನಾಲ್ ಮಾಡ್ಕೋಬೇಕು ದಯಮಾಡಿ. ಮತ್ತು ಈ ಕಟ್ಟೆಗೇನು ಕಟ್ಟಿದಾರೋ ಅವರು ಅದು ಪರಿಹಾರ ಕೊಟ್ಟು ಆನಂತರ ಈ ಹೇಮಾವತಿಯವರಾಗ್ಬೋದು, ಸರ್ಕಾರದವರಾಗ್ಬೋದು ಕಟ್ಟೆ ಕೆಲಸನ ಮಾಡ್ತಾರೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.